ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಾಮೆಂಟ್ ಸೆಷನ್ ಮೂಲಕ ತಿಳಿಸ್ಬೋದು. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತೆಗೆದುಕೊಂಡು ನಮ್ಮ ಪ್ರಾರ್ಥನಾ ತಂಡದವರು ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಾಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಹಾಗೂ ನಮ್ಮ ಮೂಲಕ ಸಂದೇಶಗಳನ್ನು ಕೇಳಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ನೀವು ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವಂತಹ ವಾಟ್ಸಾಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇವತ್ತಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಮಕ್ಕಳನ್ನ ಬೆಳೆಸುವುದರಲ್ಲಿ ತಾಯಂದಿರ ಪಾತ್ರವೇನು, ತಾಯಂದಿರ ಜವಾಬ್ದಾರಿಗಳೇನು. ಮಕ್ಕಳನ್ನ ಬೆಳೆಸುವುದರಲ್ಲಿ ತಂದೆ ತಾಯಿಗಳ ಇಬ್ಬರ ಪಾಲು ಇರಬೇಕು, ಇಬ್ಬರಿಗೂ ಜವಾಬ್ದಾರಿ ಇದೆ. ಆದರೆ ಇವತ್ತು ಸತ್ಯವೇದದ ಮೂಲಕವಾಗಿ ತಾಯಂದಿರ ಜವಾಬ್ದಾರಿಗಳೇನು, ತಾಯಂದಿರು ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಅವರಿಗೋಸ್ಕರ ಏನೆಲ್ಲ ಮಾಡಬೇಕು ಎಂದು ನಾವು ಸತ್ಯವೇದದ ಮೂಲಕ ತಿಳಿದುಕೊಳ್ಳೋಣ. ಮುಂದಿನ ದಿನಗಳಲ್ಲಿ ತಂದೆಯಂದಿರ ಜವಾಬ್ದಾರಿಗಳು ಏನು ಅಂತ ನಾವು ಸಪ್ರೇಟ್ ವಿಡಿಯೋ, ಎರಡೂ ಕೂಡ ಸಪ್ರೇಟ್ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇವತ್ತು ನಾವು ಧ್ಯಾನಿಸ್ಲಿಕ್ಕಿರೋ ವಿಷಯ ತಾಯಂದಿರ ಪಾತ್ರ ಆಗಿದೆ. ಸೊ ಈ ಒಂದು ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಹೌದು ರಾಜ, ಈ ವಾಕ್ಯಗಳನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೆ, ನೀನು ಮಾತನಾಡು, ನೀನು ಸಹಾಯ ಮಾಡು. ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡು ದೇವರೇ ಅವರ ಜೀವಿತದಲ್ಲಿ ಅಳವಡಿಸಿಕೊಂಡು ಬದಲಾಗಲಿಕ್ಕೆ ನೀವು ಸಹಾಯ ಮಾಡು. ಅವರ ಜೀವಿತದಲ್ಲಿ ಬದಲಾವಣೆಗಳು ಉಂಟಾಗಬೇಕಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ. ಆಮೇನ್, ಆಮೇನ್. ಮಕ್ಕಳನ್ನ ಬೆಳೆಸುವುದರಲ್ಲಿ ಬರೀ ತಾಯಿಯಂದಿರ ಪಾತ್ರ ಅಥವಾ ತಂದೆಯಂದಿರ ಪಾತ್ರನೇ ಹೆಚ್ಚು ಅಂತ ಹೇಳಲಿಕ್ಕಾಗೋದಿಲ್ಲ. ಇಬ್ಬರ ಪಾತ್ರವು ಹಾಗೂ ಇಬ್ಬರಿಗೂ ಸಮವಾದ ಜವಾಬ್ದಾರಿಗಳಿರುತ್ತೆ. ಆದರೆ ನಾವಿವತ್ತು ಧ್ಯಾನಿಸ್ತಾ ಇರೋದು ತಾಯಂದಿರ ಜವಾಬ್ದಾರಿಗಳೇನು. ಯಾಕೆಂದ್ರೆ ದೇವರು ಈ ಭೂಮಿಯ ಮೇಲಿರುವಂತಹ ಒಂದು ಆತ್ಮಗಳ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕೂಡ ಒಂದು ಆತ್ಮವೇ ಅಲ್ವಾ? ನಿಮ್ಮ ಮಕ್ಕಳಲ್ಲೂ ಸಹ ಒಂದು ಆತ್ಮ ಇದೆ. ಆ ಆತ್ಮದ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ನಿಮಗೊಂದು ಕೆಲಸವನ್ನು ಕೊಡ್ತಾ ಇದ್ದಾರೆ, ನಿಮಗೊಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಸೊ ಎಷ್ಟು ಜನ ಈ ಜವಾಬ್ದಾರಿಗಳನ್ನು ನೀಟಾಗಿ ನೀವು ನಿಭಾಯಿಸ್ತಾ ಇದ್ದೀರಾ? ಎಷ್ಟು ಜನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೀರಾ? ಯಾಕೆಂದರೆ ಇದು ಬಹುಮುಖ್ಯವಾದಂತಹ ಜವಾಬ್ದಾರಿಯಾಗಿದೆ, ಬಹುಮುಖ್ಯವಾದ ಪಾತ್ರವಾಗಿದೆ. ಯಾಕೆಂದರೆ ತಾಯಿ ಅನ್ನುವಂಥದ್ದು ಈ ಭೂಮಿಯಲ್ಲಿ ಎಲ್ಲರೂ ಗೌರವ ಕೊಡುವಂತಹ, ಎಲ್ಲರೂ ಪ್ರೀತಿಸುವಂತಹ ಪದವೇ ತಾಯಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು, ತನ್ನ ಕೇರಿಂಗನ್ನು, ಆತನು ನಮ್ಮ ಬಗ್ಗೆ ಇಟ್ಟಿರುವ ಕರುಣೆ, ಕಾಳಜಿ, ಪ್ರೀತಿಯನ್ನು ವ್ಯಕ್ತಪಡಿಸಲು ತಾಯಿಯು ತನ್ನ ಮಗುವನ್ನು ಸಂತೈಸುವ ರೀತಿಯಲ್ಲಿ ನಾನು ನಿಮಗೆ ಸಂತೈಸ್ತೀನಂತ ದೇವರು ತನ್ನ ಪ್ರೀತಿಯನ್ನು ತಾಯಿಯ ಪ್ರೀತಿಗೆ ಹೋಲಿಕೆಯಾಗಿ ನಾವು ಹೇಳಿರುವುದನ್ನು ವಾಕ್ಯದಲ್ಲಿ ಕಾಣ್ತೇವೆ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 13ನೇ ವರ್ಷದಲ್ಲಿ ಕಾಣ್ತೇವೆ. ತಾಯಿ ತನ್ನ ಮಗನನ್ನು ಸಂತೈಸುವ ರೀತಿಯಲ್ಲಿ ನಾನು ನಿಮ್ಮನ್ನು ಸಂತೈಸ್ತೇನೆ ಅಂತ. ಎಷ್ಟು ಒಂದು ದೊಡ್ಡವಾದಂಥ ಜವಾಬ್ದಾರಿ, ಎಷ್ಟು ಒಂದು ದೊಡ್ಡದಾದಂತಹ ಸ್ಥಾನ ತಾಯಿಯ ಪಾತ್ರವಾಗಿದೆ, ತಾಯಿಯ ಸ್ಥಾನವಾಗಿದೆ. ಇವತ್ತು ಅನೇಕರು ತಂದೆಗೆ ಮಾತ್ರ ಜವಾಬ್ದಾರಿ ಇರುತ್ತೆ, ತಾಯಿಗೆ ಮಾತ್ರ ಜವಾಬ್ದಾರಿ ಇರುತ್ತೆ, ತಾಯಿ ಮಾತ್ರ ಕೆಲಸ ಮಾಡಬೇಕು, ತಂದೆ ಮಾತ್ರ ಕೆಲಸ ಮಾಡಬೇಕು. ಇಬ್ಬರು ಕೂಡ ಸಮನಾಗಿ ಜವಾಬ್ದಾರಿಯನ್ನು, ಕಾರ್ಯಗಳನ್ನು ಮಾಡಬೇಕು. ಇಬ್ಬರು ಕೂಡ ಸಮವಾಗಿ ತಾಯಿ ಆಗಲಿ ತಂದೆ ಆಗಲಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಇದನ್ನು ಕೇಳುತ್ತಿರುವಂತಹ ಪ್ರೀತಿಯ ಸಹೋದರಿಯರೇ, ಎಷ್ಟು ಜನ ನಿಮ್ಮ ಮಕ್ಕಳನ್ನು ನೀವು ಸರಿಯಾದ ಕಾರ್ಯದಲ್ಲಿ, ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಸರಿಯಾಗಿ ನೀವು ಸಾಕುತ್ತಾ ಬರ್ತಾ ಇದ್ದೀರಾ? ಇವತ್ತು ವಾಕ್ಯ ಹೇಳ್ತದೆ, ದೇವರು ಮಕ್ಕಳನ್ನು ತಾಯಿ ಹೇಗೆ ಪ್ರೀತಿಸ್ತಾಳೋ ಹಾಗೆ ದೇವರು ಕೂಡ ಪ್ರೀತಿಸ್ತಾರೆ ಅಂತ ತನ್ನ ಪ್ರೀತಿಯನ್ನು ತಾಯಿಯ ಪ್ರೀತಿಗೆ ಕಂಪೇರ್ ಮಾಡಿ ಹೇಳಿದ್ದಾರೆ. ಹಾಗಾದರೆ ಹೇಗೆ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸ್ತಾ ಇದ್ದೀರಾ? ಹೇಗೆ ನೀವು ನಿಮ್ಮ ಮಕ್ಕಳನ್ನು ಸಾಕಿ ಸಲುತ್ತಾ ಇದ್ದೀರಾ? ದೇವರು ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ನಿರ್ವಹಿಸ್ತಾ ಇದ್ದೀರೋ ಅಥವಾ ವಿಫಲತೆಯನ್ನು ಕಾಣ್ತಾ ಇದ್ದೀರೋ? ಮೊದಲನೇದಾಗಿ ತಾಯಿಯ ಜವಾಬ್ದಾರಿ, ತಾಯಿಯ ಪಾತ್ರ ಏನಂದರೆ, 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮಕ್ಕಳನ್ನು ಸಾಕಿದವಳಾಗಲಿ. ಹಾಗಾದರೆ
ತಾಯಂದಿರು ಏನು ಮಾಡಬೇಕು? ಮಕ್ಕಳನ್ನ ಸಾಕಬೇಕು. ಹೇಗೆ ಸಾಕಬೇಕು? ಆ ಮಕ್ಕಳಿಗೋಸ್ಕರ ಪ್ರತಿನಿತ್ಯವೂ ತಾಯಿ ಆದಂಥವರು ಪ್ರಾರ್ಥನೆಯನ್ನ ಮಾಡಬೇಕು. ನಾವು ಕಳೆದ ಬಾರಿ ನೋಡಿದ್ದೆವು, ಲೀಸಾ ಶಾರ್ಕಿಯವರ ಒಂದು ಜೀವನ ಸಾಕ್ಷಿಯನ್ನ ನಾವು ಕೇಳಿದ್ದೇವೆ. ಅನೇಕರು ಕೇಳಿಸಿಕೊಂಡಿಲ್ಲ ಅಂದರೆ ಚಾನಲ್ ಅಲ್ಲಿ ಇರ್ತದೆ, ನೀವು ಹೋಗಿ ನೋಡ್ಬೋದು. ಆ ಲೀಸಾ ಶಾರ್ಕಿ ಬದಲಾಗ್ಲಿಕ್ಕೆ ಕಾರಣ ಏನಂದ್ರೆ ತನ್ನ ಆಕೆಯ ತಾಯಿಯು ಮಾಡ್ತಾ ಇದ್ದಂಥ ಪ್ರಾರ್ಥನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು ಚಿಕ್ಕದಾಗಿರ್ಬೋದು, ಪುಟ್ಟದಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ಯವನಸ್ಥರಾಗಿರ್ಬೋದು, ನಿಮ್ಮ ಮಕ್ಕಳಿಗಾಗಿ ಎಡಬಿಡದೆ ನೀವು ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀರಾ. ಸತ್ಯವೇದದಲ್ಲಿ ನಾವು ಕಾಣ್ತೇವೆ, ಅನೇಕ ತಾಯಂದಿರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾವು ಕಾಣ್ತೇವೆ, ಆಗರಳು ಆ ಮರುಭೂಮಿಯಲ್ಲಿ ಹುಡುಗನನ್ನ ದೂರದ ಹಾಕಿ ಆ ಮಗುವಿಗೋಸ್ಕರ ಏನ್ ಮಾಡ್ತಿರ್ತಾಳೆ? ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ಮಾಡ್ತಾಳೆ. ಆ ಕಣ್ಣೀರನ್ನ ನೋಡಿದ ದೇವರು ಆ ಮಗುವನ್ನ ನೀರು ಕೊಟ್ಟು ಆ ಮಗುವನ್ನ ಸಾಯದಂತೆ ಬದುಕಿಸಿ ಆ ಮಗುವಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಹಾಗೆ ಅನ್ನಳೆಂಬ ಒಬ್ಬ ಸ್ತ್ರೀ ತನ್ನ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆಯಿಂದಲೇ ಇಸ್ರಾಯೇಲ್ ಜನರಿಗೆ ಒಂದು ಉತ್ತಮವಾದಂಥ ಪ್ರವಾದಿ ದೊರೆಯುತ್ತಾನೆ. ಇವತ್ತು ಅನ್ನಳು ಸಾಮಾನ್ಯವಾದಂಥ ಸ್ತ್ರೀ ಆಗಿದ್ದಳು. ಇವತ್ತು ನೀವು ಸಾಮಾನ್ಯವಾದಂಥ ಸ್ತ್ರೀಯರಾಗಿರ್ಬೋದು, ಅಥವಾ ನೀವು ಹೌಸ್ ವೈಫ್ಗಳಾಗಿರ್ಬೋದು, ನೀವು ಕೆಲಸ ಮಾಡೋರಾಗಿರ್ಬೋದು, ನೀವು ಯಾರೇ ಆಗಿರ್ರಿ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥಿಸುವುದಾದರೆ ಆ ಮಕ್ಕಳ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವು ಅನೇಕರಿಂದ ಗುರುತಿಸಲ್ಪಡ್ತೀರಾ. ಸ್ತ್ರೀಯರಲ್ಲಿ ನೀವೇ ಧನ್ಯರು ಅಂತ ಅನೇಕರು ನಿಮ್ಮನ್ನ ಹೊಗಳುತ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ನಾಮವು ಮಹಿಮೆ ಉಂಟಾಗ್ತದೆ. ದೇವರ ನಾಮವು ಮಹಿಮೆ ಉಂಟಾಗಿ ದೇವರ ನಾಮವು ಅನೇಕರು ನಂಬುವಂತೆ ಆಗ್ತದೆ. ನೀವು ಪ್ರಾರ್ಥಿಸುವುದರಿಂದ ನಿಮ್ಮ ಮಕ್ಕಳು ಆಶೀರ್ವಾದವನ್ನು ಹೊಂದಿ, ನಿಮ್ಮ ಮಕ್ಕಳು ದೇವರಿಂದ ಉಪಯೋಗಿಸಲ್ಪಟ್ಟವರಾಗಿ, ನಿಮ್ಮ ಮಕ್ಕಳು ಸಾಕ್ಷಿಯಾಗಿ ಜೀವಿಸುವಾಗ ದೇವರ ನಾಮವು ಮಹಿಮೆ ಉಂಟಾಗುತ್ತದೆ. ಅದಕ್ಕೆ ನೀವೇನು ಮಾಡಬೇಕು? ಪ್ರಾರ್ಥನೆಯನ್ನ ಮಾಡಬೇಕು. ನಿಮ್ಮ ಮಕ್ಕಳು ಹೇಳಿದ ಮಾತುಗಳನ್ನ ಕೇಳ್ತಾ ಇಲ್ವಾ? ಅವರು ಬಾಲ್ಯದಲ್ಲಿ ತುಂಬ ಹಠ ಮಾಡ್ತಾ ಇದ್ದಾರಾ? ಅಥವಾ ಅವರು ಓದಲಿಕ್ಕೆ ಆಗ್ತಾ ಇಲ್ವಾ? ಯಾವ ವಿಷಯದಲ್ಲಿ ಅವರು ಸೋತು ಹೋಗಿದ್ದಾರೋ ತಾಯಿಗಳಾದಂಥ ನೀವುಗಳು ಮಕ್ಕಳನ್ನ ಸಾಕಬೇಕು. ಎರಡನೇದಾಗಿ ಆ ಮಕ್ಕಳಿಗೋಸ್ಕರ ಪ್ರಾರ್ಥನೆಯನ್ನ ಮಾಡುವವರಾಗಿರ್ಬೇಕು. ನಾವು ಇಲ್ಲಿ ಒಂದು ವಿಷಯವನ್ನ ಗಮನಿಸಬಹುದಾಗಿದೆ. ಇಲ್ಲಿ ಏಲಿಯ ಮಕ್ಕಳು ಕೂಡ ಇದ್ದಾರೆ. ಪ್ರವಾದಿಯಾದಂತಹ ಆ ದೇವಾಲಯಕ್ಕೆ, ಆ ದೇವದರ್ಶನ ಗೂಡಾರಕ್ಕೆ ಪ್ರವಾದಿಯಾದಂತಹ ಏಲಿಯ ಮಕ್ಕಳು ಕೂಡ ಅಲ್ಲಿದ್ದಾರೆ. ಹಾಗೂ ಸಾಮಾನ್ಯ ಸ್ತ್ರೀಯಳಾದಂತಹ ಅನ್ನಳ ಮಗನಾದಂಥ ಸಾಮುವೇಲನು ಕೂಡ ಅಲ್ಲಿದ್ದಾನೆ. ಆದರೆ ದೇವರು ಯಾರನ್ನು ಉಪಯೋಗಿಸಿದ್ರಂದ್ರೆ ಪ್ರವಾದಿಯಾದಂಥ ಏಲಿಯ ಮಕ್ಕಳಲ್ಲ, ಬದಲಾಗಿ ಸಾಮಾನ್ಯ ಸ್ತ್ರೀಯಳಾದ ಅನ್ನಳ ಮಗನಾದ ಸಾಮುವೇಲನನ್ನ ದೇವರು ಉಪಯೋಗಿಸಿಕೊಳ್ತಾರೆ. ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರೋ ಅಥವಾ ನೀನು ಏನೇ ಆಗಿರೋ, ನೀವು ದೇವರ ಮುಂದೆ ತಗ್ಗಿಸಿಕೊಂಡು ನಿಮ್ಮ ಮಕ್ಕಳಿಗಾಗಿ ಗೋಳಾಡಿ ನೀವು ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ನೀವು ನಿಮ್ಮ ಮಕ್ಕಳಿಗೆ ಆಶೀರ್ವಾದಕರವಾದಂಥ ತಾಯಿಗಳಾಗಿರ್ತೀರ. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನ ಅಥವಾ ಒಳ್ಳೆ ಆಸ್ತಿ ಪಾಸ್ತಿಗಳನ್ನ ಮಾಡದೇ ಇದ್ರೂ ಸಹ ನೀವು ನಿಮ್ಮ ಮಕ್ಕಳಿಗಾಗಿ ಖಂಡಿತವಾಗಿಯೂ ಏನನ್ನ ಮಾಡಬೇಕಂದ್ರೆ ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥಿಸುವ ತಾಯಿ ಕುಟುಂಬಕ್ಕೆ ಆಶೀರ್ವಾದ. ಪ್ರಾರ್ಥಿಸುವ ತಾಯಿ ಆ ಮಕ್ಕಳಿಗೆ, ಆ ಮಕ್ಕಳ ಜೀವಿತಕ್ಕೆ ಆಶೀರ್ವಾದಕರವಾಗಿರ್ತದೆ. ನಿಜವಾಗಲೂ ಪ್ರಾರ್ಥಿಸುವ ತಾಯಿ ಪ್ರತಿಯೊಬ್ಬ ಕುಟುಂಬದಲ್ಲಿ ಇರಬೇಕು, ಪ್ರತಿಯೊಬ್ಬ ಮಕ್ಕಳಿಗೂ ದೊರೆಯಬೇಕು. ಯಾಕೆಂದರೆ ನನ್ನ ಜೀವಿತದಲ್ಲೂ ನಾನು ಅನೇಕ ಸಲ ಆ ಆಶೀರ್ವಾದವನ್ನ ಕಂಡಿದ್ದೇನೆ. ಪ್ರಾರ್ಥಿಸುವ ತಾಯಿ ಇರುವ ಜೀವಿತದಲ್ಲಿ ನೀವು ಎಷ್ಟೇ ದೂರ ದೇವರಿಂದ ಓಡಿದರೂ ಸಹ ನಿಮ್ಮ ತಾಯಿಯಂದಿರು ಹಾಕುವಂತಹ ಧೂಪ, ಪ್ರಾರ್ಥನೆ ಎಂಬ ಧೂಪ ದೇವರಿಗೆ ಮುಟ್ಟಿ ಆ ಪ್ರಾರ್ಥನೆಯಿಂದ ನಮ್ಮ ಜೀವಿತಗಳು ಅಂದರೆ ಮಕ್ಕಳ ಜೀವಿತವನ್ನು ಬದಲಾಯಿಸುವ ಶಕ್ತಿ ಪ್ರಾರ್ಥನೆಗಿದೆ. ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿ ಎಡಬಿಡದೆ, ಬೇಸರಗೊಳ್ಳದೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡದೆ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಮೊದಲನೇದಾಗಿ ಮಕ್ಕಳನ್ನು ಸಾಕಿ ಸಲುವಂಥವರಾಗಿರಬೇಕು. ಎರಡನೇದಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸುವಂಥ ತಾಯಂದಿರಾಗಿರಬೇಕು. ಮೂರನೇದಾಗಿ ಆ ಮಕ್ಕಳನ್ನು ದೇವರ ನಂಬಿಕೆಯಲ್ಲಿ ಹಾಗೂ ಆ ಮಕ್ಕಳ ಗುಣಲಕ್ಷಣಗಳು ದೇವರಿಗೆ ಮೆಚ್ಚುಗೆ ಉಳ್ಳದಾಗಿ ನಡೆಸುವಂಥ ರೀತಿಯಲ್ಲಿ ನೀವು ಬೆಳೆಸಬೇಕು.
ನೋಡಿ, ನಾವು ಕಾಣ್ತೇವೆ, ಎಲ್ಲೂ ಕೂಡ ಮಾತಾಡೋದಿಲ್ಲ ಈ ಒಬ್ಬ ಸ್ತ್ರೀಯ ಕುರಿತಾಗಿ, ಎಲ್ಲೂ ಕೂಡ ಪ್ರಸಂಗಿಸೋದಿಲ್ಲ, ಅಷ್ಟಾಗಿ ಪ್ರಸಂಗವನ್ನ ಮಾಡೋದಿಲ್ಲ. ಅದು ಯಾರೆಂದರೆ ನೋಹನ ಹೆಂಡತಿ ಹೆಸರನ್ನ ಸತ್ಯವೇದದಲ್ಲಿ ನಾವು ಕಾಣಲ್ಪಡುವುದಿಲ್ಲ. ಆದಾಗ್ಯೂ ಸಹ ಮಕ್ಕಳನ್ನ ಸಾಕಿ ಬೆಳೆಸುವುದರಲ್ಲಿ ನೋಹನ ಹೆಂಡತಿಯ ಪಾತ್ರ ಅತಿ ವಿಶೇಷವಾದದ್ದು. ನೋಹನು ದೇವರಿಂದ ಆರಿಸಲ್ಪಟ್ಟನು, ದೇವರಿಂದ ಕರೆಯಲ್ಪಟ್ಟನು, ಹಾಗೂ ದೇವರು ಅವನಿಗೆ ನಾವೇನ ಮಾಡುವಂತ ಸಮಯದಲ್ಲಿ ಅವನಿಗೆ ಅನೇಕ ಕೆಲಸಗಳಿರ್ಬೋದು. ಅದೇ ರೀತಿಯಾಗಿ ಅವನು ಅನೇಕರಿಗೆ ಹೇಳ್ತಾ ಇದ್ದ, ನೀವು ಜಲಪ್ರಳಯ ಆಗ್ತದೆ, ನೀವು ದೇವರನ್ನ ನಂಬಿಕೊಳ್ಳಿ, ಈ ಕೆಟ್ಟ ಮಾರ್ಗದಿಂದ ನೀವು ದೂರ ಬಂದು ದೇವರನ್ನ ನಂಬಿಕೊಂಡು ನೀವು ಜೀವಿಸುವುದಾದರೆ ನೀವು ಸಹ ಈ ನಾವೆಯೊಳಗೆ ಸೇರಿಕೊಳ್ಳಬಹುದು ಅಂತ ಅನೇಕರಿಗೆ ನೋಹನು ಹೇಳುವ ಸಮಯದಲ್ಲಿ ಹೆಂಡತಿಯಾದಂಥ ನೋಹನ ಹೆಂಡತಿ ಏನು ಮಾಡ್ತಾ ಇದ್ದಳಂದ್ರೆ, ತನ್ನ ಮನೆಯಲ್ಲಿ ತನ್ನ ಮಕ್ಕಳಿಗೆ ದೇವರ ಭಯಭಕ್ತಿಯಲ್ಲಿ ಬೆಳೆಸ್ತಾ ಇದ್ಲು. ನೋಹನ ನಾವೆಯಲ್ಲಿ ನೋಹನು ಮತ್ತು ಹೆಂಡತಿ ಮಾತ್ರ ಸೇರಿಕೊಳ್ಳಲಿಲ್ಲ, ಅವರ 3 ಮಕ್ಕಳುಗಳು ಕೂಡ ಸೇರಿಕೊಂಡರು. ಅವರು ತಂದೆ ತಾಯಿಗಳ ಮಾತನ್ನ ವಿಧೇಯತ್ವವನ್ನು ತೋರಿಸಬಹುದಿತ್ತು. ಯಾಕೆಂದ್ರೆ ಅವರು ಬದುಕಿದಂಥ ಕಾಲ, ಅವರು ಜೀವಿಸುತ್ತಿದ್ದಂತಹ ಸಮಯ ಎಷ್ಟು ಕೆಟ್ಟದ್ದಾಗಿತ್ತಂದ್ರೆ, ನೀವು 6ನೇ ಅಧ್ಯಾಯ ನೋಡಬಹುದು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಕ್ಕೆ ತನ್ನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡ್ತಾರೆ. ನಾನು ಯಾಕಾದರೂ ಇವರನ್ನ ಸೃಷ್ಟಿ ಮಾಡಿದ್ನೋ, ಹಾಗೆ ಪಶ್ಚಾತ್ತಾಪ ಅಂದರೆ ದೇವರ ಮನಸ್ಸನ್ನೇ ನೋಯಿಸುವಷ್ಟು ಇವರು ತಪ್ಪುಗಳನ್ನು ಮಾಡ್ತಾ ಇದ್ರು. ಆ ಸಮಯದಲ್ಲಿ ತನ್ನ ಮಕ್ಕಳು ದಾರಿ ತಪ್ಪದ ಹಾಗೆ, ತನ್ನ ಮಕ್ಕಳು ಅವರೊಟ್ಟಿಗೆ ಸೇರಿ ಜೋಡ ಆಗದ ಹಾಗೆ ನೋಹನ ಹೆಂಡತಿ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ದೇವರಿಗೆ ಮೆಚ್ಚುವಂಥ ಕ್ಯಾರೆಕ್ಟರ್ ಆಗಿ, ದೇವರಿಗೆ ಮೆಚ್ಚುವಂಥ ಗುಣಗಳನ್ನು ಆಕೆ ಮಕ್ಕಳಲ್ಲಿ ಹೇಳಿಕೊಟ್ಟಿದ್ದವಳಾಗಿದ್ದಾಳೆ. ನೋಹನ ಮಾತ್ರ ಹೇಳಿಕೊಟ್ಟಿಲ್ಲ. ನೋಹನ ಪಾತ್ರ ಎಷ್ಟಿದೆಯೋ, ನೋಹನ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನೋಹನ ಹೆಂಡತಿಗೂ ಕೂಡ ಇತ್ತು. ಇವತ್ತು ಎಷ್ಟು ಜನ ತಾಯಂದಿರು ನಿಮ್ಮ ಮಕ್ಕಳ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀರಾ, ನಿಮ್ಮ ಮಕ್ಕಳ ನಂಬಿಕೆಯ ಕುರಿತಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅನೇಕ ತಂದೆ ತಾಯಿಗಳು ಇವತ್ತು ಸಂಡೇ ಕ್ಲಾಸ್ಗೆ ಹೋಗೋದಕ್ಕೆ ಎನ್ಕರೇಜ್ ಮಾಡೋದಿಲ್ಲ, ಆದರೆ ಅವರು ಡ್ಯಾನ್ಸ್ ಕ್ಲಾಸಿಗೆ ನೀವು ಎನ್ಕರೇಜ್ ಮಾಡ್ತೀರಾ, ನೀವು ಬೇರೆ ಕಾರ್ಯಗಳಿಗೆ ಅವರು ಓದಲಿಕ್ಕೆ ಎನ್ಕರೇಜ್ ಮಾಡ್ತೀರಾ. ಖಂಡಿತ ನೀವು ಓದಲಿಕ್ಕೆ ಎನ್ಕರೇಜ್ ಮಾಡಬೇಕು, ನಾನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಸಂಡೇ ಕ್ಲಾಸಿಗೆ ಕಳಿಸ್ತಾ ಇದ್ದೀರಾ, ಭಾನುವಾರ ಎಕ್ಸಾಮ್ಸ್ಗಳಿದೆ, ಭಾನುವಾರ ಟ್ಯೂಷನ್ಸ್ಗಳಿದೆ ಅಂತ ಅನೇಕ ತಂದೆ ತಾಯಿಗಳು ಮಕ್ಕಳನ್ನು ಸಂಡೇ ಕ್ಲಾಸ್, ಭಾನುವಾರ ಶಾಲೆಗಳಿಗೆ ಕಳಿಸದೆ ಬರೀ ಲೌಕಿಕ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಯಾಕೆ ನಿಮ್ಮ ಮಕ್ಕಳು ಯವನ ಪ್ರಾಯದಲ್ಲಿ ತಪ್ಪಿ ಹೋಗ್ತಾರೆ? ನಿಮ್ಮ ಮಕ್ಕಳಲ್ಲಿ ವಾಕ್ಯ ಇಲ್ಲ. ನಿಮ್ಮ ಮಕ್ಕಳಲ್ಲಿ ವಾಕ್ಯ ಯಾಕಿಲ್ಲ? ನೀವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ನಿಮ್ಮ ಮಕ್ಕಳನ್ನ ಸಂಡೇ ಕ್ಲಾಸ್ಗಳಿಗೆ ಕಳಿಸ್ತಾ ಇದ್ದೀರಾ. ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಅದಾಗಬೇಕು, ಇದಾಗಬೇಕು, ಅವನು ತುಂಬ ಟ್ಯಾಲೆಂಟ್ ಇರೋ ಹುಡುಗ ಆಗಬೇಕು, ಹುಡುಗಿ ಆಗಬೇಕಂತ ಅನೇಕ ತಂದೆ ತಾಯಿಗಳು ಇಂದು ಭಾನುವಾರವೂ ಸಹ ಅನೇಕ ಪಾಠಶಾಲೆಗಳಿಗೆ, ಅನೇಕ ಎಕ್ಸ್ಟ್ರಾ ಕೋಚಿಂಗ್ಗಳಿಗೆ ಕಳಿಸ್ತಾರೆ. ನೀವು ಕಳಿಸಿ ನಿಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡಿ. ಆದರೆ ದೇವರ ಜ್ಞಾನ, ದೇವರ ವಾಕ್ಯವನ್ನು ಕಲಿಸಲು ಎಷ್ಟು ಜನ ನೀವು ಎನ್ಕರೇಜ್ ಮಾಡ್ತಿದ್ದೀರಾ? ಎಷ್ಟು ಜನ ಕಳಿಸ್ತಾ ಇದ್ದೀರಾ? ನೀವು ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ದೇವರನ್ನ ಹುಡುಕ್ಲಿಕ್ಕೆ, ದೇವರ ಮೇಲೆ ಅವರಿಗೆ ನಂಬಿಕೆಯನ್ನು ತರಿಸಬೇಕು, ದೇವರ ಮೇಲೆ ಅವರಿಗೆ ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಅದ್ಭುತ ಕಾರ್ಯಗಳನ್ನು ಹೇಳಿ ಅವರನ್ನು ನೀವು ಏನು ಮಾಡಬೇಕಂದ್ರೆ ದೇವರಲ್ಲಿ ದೃಢಪಡಿಸಬೇಕು. ನಿಮ್ಮ ಕೆಲಸ ಏನು, ನಿಮ್ಮ ಜವಾಬ್ದಾರಿ ಏನಂದರೆ ದೇವರ ವಾಕ್ಯವನ್ನು ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ನೆಲೆಸುವಂತೆ ಮಾಡುವಂಥದ್ದು, ದೇವರ ವಾಕ್ಯವನ್ನು ಹೇಳಿಕೊಡುವಂಥದ್ದು, ದೇವರ ವಾಕ್ಯದಲ್ಲಿ ನಡೆಸುವಂಥದ್ದು. ನೀವು ನಡೆಸ್ರಿ, ನೀವು ಹೇಳಿಕೊಡ್ರಿ. ಆ ವಾಕ್ಯಗಳು, ಅವರಲ್ಲಿರುವ ಆ ವಾಕ್ಯಗಳೇ ಅವರ ಯವನ ಪ್ರಾಯದಲ್ಲಿ ತಪ್ಪಿ ಹೋಗದಂತೆ ಅವರ ಜೀವಿತವನ್ನು, ಅವರ ಮಾಡುವಂಥ ದಾರಿಗಳನ್ನು, ಅವ್ರಿಗೇನು ಬೇಕೋ ಆ ವಾಕ್ಯಗಳೇ ಬೋಧಿಸುತ್ತದೆ. ವಾಕ್ಯವೇ ಅವ್ರ ಜೀವಿತದಲ್ಲಿ ಇಲ್ಲ. ಸರಿಯಾದ ರೀತಿ ಅನೇಕ ಮಕ್ಕಳಿಗೆ ಯಾಕೆ ಯೇಸುಸ್ವಾಮಿ ಸತ್ತಿದ್ದಾರೆ, ಯಾಕೆ ನಮಗೋಸ್ಕರ ರಕ್ತವನ್ನು ಕೊಟ್ಟರು ಅಂತ ಅನೇಕ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅವ್ರು SSLC ಆಗಿರ್ತಾರೆ, PUC ಆಗಿರ್ತಾರೆ, ಆದರೆ ಗೊತ್ತಿರೋದಿಲ್ಲ. ಯಾಕೆ? ತಂದೆ ತಾಯಿಗಳು ಹೇಳಿರೋದಿಲ್ಲ, ಸರಿಯಾದ ವಿಧದಲ್ಲಿ ಬೋಧಿಸೋದಿರೋದಿಲ್ಲ, ಕುಟುಂಬ ಪ್ರಾರ್ಥನೆಗಳು ಮಾಡುವಾಗ ವಾಕ್ಯಗಳನ್ನು ಮಕ್ಕಳಿಗೆ ಹೇಳಿಕೊಡೋದಿಲ್ಲ. ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ ಏನಂದರೆ ಸತ್ಯವುಳ್ಳ, ನಿತ್ಯವುಳ್ಳ, ಜೀವವುಳ್ಳ ದೇವರನ್ನ
ಅವರಿಗೆ ಇಂಟ್ರೊಡ್ಯೂಸ್ ಮಾಡೋದು, ಅವರಿಗೆ ಹೇಳಿಕೊಡುವುದು, ಅವರಿಗೆ ಪರಿಚಯಿಸುವುದು. ಇನ್ನು ಮಿಕ್ಕಿದ ಕಾರ್ಯವನ್ನು ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ, ಪವಿತ್ರಾತ್ಮನು ಮಾಡ್ತಾರೆ. ನೀವು ಬಿತ್ತಿದಂಥ ವಾಕ್ಯಗಳು ಎಂದು ನಿಷ್ಫಲವಾಗಿ ಹೋಗೋದಿಲ್ಲ, ಎಂದು ನಾಶವಾಗಿ ಹೋಗೋದಿಲ್ಲ. ಯಾಕೆಂದರೆ ನಾವೇನಾದರೂ ಒಂದು ಬೀಜವನ್ನು ಬಿತ್ತಿದ್ರೆ ಮೋಸ್ಟ್ಲಿ ಅದು ನಾಶವಾಗಿ ಹೋಗ್ಬೋದು. ಆದರೆ ದೇವರ ವಾಕ್ಯವೆಂಬ ಬೀಜವನ್ನು ನಿಮ್ಮ ಮಕ್ಕಳ ಹೃದಯದಲ್ಲಿ ಬಿತ್ತುವಾಗ ಅದು ಎಂದಿಗೂ ಅಳಿದು ಹೋಗೋದಿಲ್ಲ, ಅದು ಎಂದಿಗೂ ನಾಶವಾಗೋದಿಲ್ಲ. ಯಾಕೆಂದರೆ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ, ಅದು ಒಬ್ಬ ಮನುಷ್ಯನನ್ನು ಬದಲಾಯಿಸುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವೇನು ಮಾಡಬೇಕು? ದೇವರ ನಂಬಿಕೆಯಲ್ಲಿ ಬೆಳೆಸಬೇಕು, ದೇವರ ಮಾರ್ಗದಲ್ಲಿ ನಡೆಸಬೇಕು. ಅವರ ಕ್ಯಾರೆಕ್ಟರ್, ಅವರು ಚಿಕ್ಕ ಪುಟ್ಟ ತಪ್ಪು ಮಾಡುವಾಗಲೇ ಅದು ಸರಿ ತಪ್ಪು ಎಂಬುದನ್ನು ನೀವು ಸರಿಯಾದ ರೀತಿಯಲ್ಲಿ ತಿಳಿಸಿಕೊಡುವವರಾಗಿರಬೇಕು. ಆದರೆ ಇಂದು ಅನೇಕ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ, ತನ್ನ ಮಗ ಮಾಡಿದ್ದೆಲ್ಲ ಸರಿ, ಎಕ್ಸ್ಪೆಷಲಿ ತಾಯಂದಿರು, ತನ್ನ ಮಗನು ಮಾಡಿದ್ದೆಲ್ಲ ಸರಿ, ತನ್ನ ಮಗಳು ಮಾಡಿದ್ದೆಲ್ಲ ಸರಿ, ಅತಿಯಾದ ನಂಬಿಕೆಗಳನ್ನು ಇಟ್ಟುಕೊಳ್ಳೋದು. ಯಾರಾದರೂ ಬಂದು ನಿಮ್ಮ ಮಕ್ಕಳು ಹೀಗೆ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ನೀವೊಂದು ಸ್ವಲ್ಪ ಬುದ್ಧಿ ಹೇಳಿ ಅಂದರೆ, ನನ್ನ ಮಗನ ಬಗ್ಗೆ ನನಗೆ ಗೊತ್ತಿದೆ, ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿದೆ. ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ನಿಮ್ಮ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಅವರು ಫೋನ್ನಲ್ಲಿ ಏನು ನೋಡ್ತಿದ್ದಾರೆ, ಅವರು ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರ ಸ್ನೇಹಿತರೇನೋ, ಅವರು ಹೋಗುವಂಥ ಸಹವಾಸವೇನೋ, ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ನಿಮ್ಮ ಮಕ್ಕಳ ವಿಚಾರವಾಗಿ ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಯಾವುದೇ ಸೀಕ್ರೆಟ್ಗಳು ನಿಮ್ಮ ಮಕ್ಕಳ ಕುರಿತಾಗಿ ನಿಮಗೆ ಗೊತ್ತಿಲ್ಲದೆ ಇರಬಾರದು. ಯಾಕೆಂದರೆ ಅವರು ಹೋಗುವ ಕಾರ್ಯ, ಕೆಲಸ ಎಲ್ಲವೂ ನಿಮಗೆ ಗೊತ್ತಿರಬೇಕು. ಎಷ್ಟು ಜನ ತಾಯಂದಿರು ಆ ಕೆಲಸವನ್ನು ಮಾಡ್ತಾ ಇದ್ದೀರಾ? ಅನೇಕ ತಂದೆಯಂದಿರಿಗೆ ತುಂಬ ವರ್ಕ್ ಪ್ರೆಷರ್ ಇರುತ್ತೆ, ಹಾಗೂ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗಂತ ತಂದೆಯಂದಿರು ಮಾಡಬಾರ್ದು ಅಂತಲ್ಲ, ತಂದೆಯಂದಿರು ಮಾಡಬೇಕು. ಆದರೆ ಹೆಚ್ಚು ಮಕ್ಕಳು ಸಮಯವನ್ನು ಕಳೆಯುವುದು ತಾಯಿಯ ಒಟ್ಟಿಗೆ. ಹಾಗಾಗಿ ನಿಮ್ಮ ಮಕ್ಕಳ ಹಾವಭಾವಗಳು, ಅವರ ನಡತೆಯನ್ನು ನೀವು ಅಬ್ಸರ್ವ್ ಮಾಡಬೇಕು. ಅವರ ಬಿಹೇವಿಯರ್ಗಳು ಎಲ್ಲದನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಅದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಹೇಗೆ ನಡೆದುಕೊಳ್ಳಬೇಕು, ಪ್ರತಿಯೊಂದು ನೀವು ಹೇಳಿಕೊಡುವವರಾಗಿರಬೇಕು. ಅದು ನಿಮ್ಮ ಜವಾಬ್ದಾರಿಯಾಗಿದೆ. ಯಾಕೆಂದರೆ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಹಾಗಾದರೆ ತಾಯಿಯಾದವರು ಏನನ್ನ ಮಾಡಬೇಕಂತ ವಾಕ್ಯ ನಮಗೆ ಬೋಧಿಸ್ತದೆ. ತಾಯಂದಿರಾದಂಥವರು ನೀವುಗಳು ನಿಮ್ಮ ಮಕ್ಕಳಿಗೆ ಬೋಧಿಸಬೇಕು, ದೇವರ ವಾಕ್ಯವನ್ನು ಬೋಧಿಸಬೇಕು, ದೇವರ ವಾಕ್ಯವನ್ನು ಹೇಳಬೇಕು. ನಿನ್ನ ಮಕ್ಕಳ ಜವಾಬ್ದಾರಿ ನಿನ್ನದಾಗಿದೆ. ಹಾಗೂ ನಿಮ್ಮ ನಡತೆಯಲ್ಲಿ, ನಿಮ್ಮ ಗುಣದಲ್ಲಿ, ನಿಮ್ಮ ವಿಶ್ವಾಸಗಳಲ್ಲಿ ದೇವರನ್ನೇ ಹೆಚ್ಚಾಗಿ ತೋರಿಸಬೇಕು. ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮಕ್ಕಳು ನೀವು ನೋಡಿರುವುದನ್ನು, ನೀವು ದೇವರ ಮೇಲಿಟ್ಟಿರುವಂಥ ನಂಬಿಕೆಯನ್ನು ನೋಡಿ ಅವರು ಕೂಡ ನಿಮ್ಮನ್ನು ಫಾಲೋ ಮಾಡ್ತಾರೆ, ಅವರು ಕೂಡ ನಿಮ್ಮನ್ನು ಅನುಸರಿಸ್ತಾರೆ. ಹೌದು, ನಮ್ಮ ತಾಯಿ ಯೇಸುವಿನ ಕುರಿತಾಗಿ ನಂಬಿಕೆ ಇಟ್ಟಿದ್ದಾರೆ, ಅವರಲ್ಲಿರುವ ನಂಬಿಕೆ ನಮ್ಮಲ್ಲೂ ಇರಬೇಕು ಅಂತ ಮಕ್ಕಳು ಯೋಚಿಸಲು ಪ್ರಾರಂಭಿಸ್ತಾರೆ. ಹಾಗೆ 2 ತಿಮೋಥಿನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೌಲನು ತಿಮೋಥಿನಿಗೆ ಹೀಗೆ ಬರೆಯುತ್ತಾ ಇದ್ದಾನೆ: ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯುನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ನಿಷ್ಕಪಟವಾದ ನಂಬಿಕೆ ಇಂದು ನಮ್ಮಲ್ಲಿರಬೇಕು. ನಾವು ನಮ್ಮ ಮಕ್ಕಳ ಮುಂದೆ ದೇವರಿಗೆ ನಮ್ಮ ಆಂತರ್ಯದಲ್ಲೂ ಹಾಗೂ ನಮ್ಮ ಜೀವಿತದಲ್ಲೂ ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸಬೇಕು ಮತ್ತು ನಮ್ಮ ಮಕ್ಕಳಿಗೆ ಮಾದರಿಯಾಗಿ ಜೀವಿಸಬೇಕು. ಇವತ್ತು ಎಷ್ಟೊಂದು ಜನ ತಾಯಂದಿರು ದೇವರ ಮೇಲೆ ನಂಬಿಕೆ ಇಲ್ಲದೆ, ದೇವರ ಮೇಲೆ ಪ್ರಾರ್ಥಿಸದೆ, ದೇವರೊಟ್ಟಿಗೆ ಸಮಯವನ್ನು ಕಳೆಯದೆ ಮಕ್ಕಳಿಗೆ ಹೆಚ್ಚು ಬೋಧಿಸ್ತಾರೆ. ನೀನು ಬೈಬಲ್ ಓದು, ನೀನು ಪ್ರಾರ್ಥನೆ ಮಾಡು, ನೀನು ಹಾಗೆ ಮಾಡು, ಹೀಗೆ ಮಾಡು. ಮೊದಲು ನೀವು ಬದಲಾಗಿ ನಂತರ ಮಕ್ಕಳಿಗೆ ಹೇಳಿ. ನಿಮ್ಮಲ್ಲಿ ಎಂಥ ನಂಬಿಕೆ ಇರಬೇಕು? ನಿಷ್ಕಪಟವಾದ ನಂಬಿಕೆ. ಅಂಥ ನಂಬಿಕೆ ಯಾರಲ್ಲಿತ್ತಂದರೆ ತಿಮೋಥಿಯನ ಅಜ್ಜಿಯಾದ ಲೋವಿಯಲ್ಲಿಯೂ ಅವಳ ತಾಯಿಯಾದಂಥ ಯುನಿಕೆಯಲ್ಲಿಯೂ ಇತ್ತು. ಅದೇ ನಂಬಿಕೆ ತಿಮೋಥಿಯನಲ್ಲಿಯೂ ಕೂಡ ಬಂತು. ಇವತ್ತು ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ, ಇಂದು ನೀವು ನಿಮ್ಮನ್ನು ಬದಲಿಸಿಕೊಂಡು ನೀವು ದೇವರಿಗೆ ಮೆಚ್ಚುಗೆ ಉಳ್ಳ ಜೀವಿತವನ್ನು ನಡೆಸುತ್ತಿರುವುದಾದರೆ, ನಿಮ್ಮ ಮಕ್ಕಳು ಸಹ ಅದೇ ದಾರಿಯಲ್ಲಿ ನಡೀತಾರೆ. ನಿಮ್ಮ ಮಕ್ಕಳು ನಿಮ್ಮ ನಂಬಿಕೆಯನ್ನು ನೋಡಿ ದೇವರಲ್ಲಿ ನಂಬಿಕೆ ಇಡಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ನಿಮ್ಮ ಮಕ್ಕಳಿಗೆ ನಂಬಿಕೆಯ ಕುರಿತಾಗಿಯೂ ಸಹ, ದೇವರ ಕುರಿತಾಗಿಯೂ ಸಹ ನೀವು ಬೋಧಿಸಬೇಕು. ನಿಮ್ಮ ಮಕ್ಕಳಿಗೆ ಅವರಿಗೆ ಹೇಳಿಕೊಡಬೇಕು. ನಿಮ್ಮ ಮಕ್ಕಳ ಕ್ಯಾರೆಕ್ಟರ್ನ ದೇವರಲ್ಲಿ ಮೆಚ್ಚುಗೆ ಉಳ್ಳಂಥ ಕ್ಯಾರೆಕ್ಟರ್ ಆಗಿ ನೀವು ನಡೆಸಬೇಕು. ಅದು ನಿಮ್ಮ ಜವಾಬ್ದಾರಿಯಾಗಿದೆ.
ಕೊನೆಯದಾಗಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕಗಳು 29ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು. ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ, ಬೆತ್ತ ಬೆದರಿಕೆಗಳಿಂದ. ಇವತ್ತು ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ, ನನ್ನ ಮಗನಿಗೆ ನನಗೆ ಹೊಡಿಲಿಕ್ಕೆ ಇಷ್ಟ ಆಗೋದಿಲ್ಲ, ನನ್ನ ಮಗಳಿಗೆ ನಾನು ಹೊಡಿಲಿಕ್ಕೆ ಇಷ್ಟ ಆಗಲ್ಲ, ನಾನು ಎತ್ತ ಮಗನು, ನಾನು ಎತ್ತ ಮಗಳು. ನೀನು ಎತ್ತ ಮಗನೇ, ನೀನು ಎತ್ತ ಮಗಳೇ ಆಗಿರಬಹುದು, ಆದರೆ ಅವರು ತಪ್ಪು ಮಾಡುವಾಗ ನೀವು ಶಿಕ್ಷಿಸದೆ ಬಿಟ್ಟರೆ ಅವರಲ್ಲಿ ಜ್ಞಾನ ಉಂಟಾಗೋದಿಲ್ಲ. ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗೋದಿಲ್ಲ. ಅವರು ತಪ್ಪು ಮಾಡುವಾಗ ನೀವು ಅವರನ್ನು ಸರಿಯಾಗಿ ಬುದ್ಧಿ ಹೇಳಿ, ಪ್ರೀತಿಯಿಂದ ಬುದ್ಧಿ ಹೇಳಿ ನೋಡಿರಿ. ಅವರ ಜೀವಿತದಲ್ಲಿ ಅದರ ಕುರಿತಾಗಿ ಜ್ಞಾನ ಉಂಟಾಗ್ತದೆ. ಅದರ ಕುರಿತಾಗಿ ಅವರಿಗೆ ಗೊತ್ತಾಗ್ತದೆ, ಇದು ಕೆಟ್ಟದ್ದು, ನಾವು ಮಾಡಬಾರ್ದು, ಈ ಕೆಟ್ಟದ್ದನ್ನು ಮಾಡಿದರೆ ನಮಗೆ ಶಿಕ್ಷೆ ಉಂಟಾಗುತ್ತದೆ, ನಮಗೆ ಪೆಟ್ಟು ಬೀಳ್ತದೆ ಅಂತ ಆ ಮಕ್ಕಳಲ್ಲಿ ಜ್ಞಾನ ಉಂಟಾಗುವಾಗ ಆ ಮಕ್ಕಳು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಲು ಸಾಧ್ಯವಾಗ್ತದೆ. ನೀವು ಮಕ್ಕಳು ತಪ್ಪು ಮಾಡುವಾಗ ನೀನು ಮಾಡಿದ್ದೆಲ್ಲ ಸರಿ, ನೀನು ಇನ್ನೊಬ್ರಿಗೆ ಹೊಡೆದ್ರೂ ಸರಿ, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳಿದ್ರೂ ಸರಿ, ನೀನು ಇನ್ನೊಬ್ಬರಿಗೆ ಮೋಸ ಮಾಡಿದರೂ ಸರಿ ಅಂತ ನೀವು ಮಕ್ಕಳಿಗೆ ಎನ್ಕರೇಜ್ ಮಾಡಿದರೆ, ಬೇಡವಾದ ವಿಷಯಗಳಲ್ಲಿ ಇನ್ನೊಬ್ಬರ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಟ್ಟರೂ ಸರಿ, ಇನ್ನೊಬ್ಬರು ಅಕಸ್ಮಾತ್ ಸ್ಕೂಲ್ನಲ್ಲಿ ಇವರಿಗಿಂತ ಹೆಚ್ಚಾಗಿ ಬೇರೆಯವರು ಮಾರ್ಕ್ಸ್ ತೆಗೆದು ಇವರು ಸಪ್ಪೆಯಾಗಿ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ, ನನಗೆ ಬರಬೇಕಾಗಿತ್ತು ಮಾರ್ಕ್ಸ್ ಅಂತ ಹೇಳುವಾಗ ನೀವುಗಳು ಆ ಮಕ್ಕಳಿಗೆ ಬುದ್ಧಿಯನ್ನು ಹೇಳಬೇಕು. ಬುದ್ಧಿಯನ್ನು ಹೇಳುವುದನ್ನು ಬಿಟ್ಟು ಇಲ್ಲ ನನ್ನ ಮಗನೇ ಸರಿ, ನನ್ನ ಮಗಳೇ ಸರಿ ಅಂತ ಹೇಳಿದ್ರೆ, ಕೆಳಗಿನ ವಚನ ಏನಂತ ಹೇಳ್ತಾ ಇದೆ ಅಂದರೆ, ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದೆ ಬಿಟ್ಟ ಮಗನೋ ಅಥವಾ ಹುಡುಗನೋ ತಾಯಿಯ ಮಾನವನ್ನು ಕಳೆಯುವನು. ನೋಡಿ, ನಾನೇ ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ನೀವು ಶಿಕ್ಷಿಸದೆ ಬಿಡೋದಾದರೆ, ಅವರು ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಾದರೆ, ದೇವರ ವಾಕ್ಯ ಹೇಳ್ತಾ ಇದೆ, ತಾಯಿಯ ಮಾನವನ್ನು ಕಳಿತಾನಂತೆ ಎಂದು. ನಿಮ್ಮ ಜೀವಿತದಲ್ಲಿ ಅನೇಕ ಮಕ್ಕಳಿಂದ ಅಪಮಾನ ಅವಮಾನ ಹೊಂದಲಿಕ್ಕೆ ಕಾರಣ ಯಾರಂದರೆ, ಇಂಡೈರೆಕ್ಟಾಗಿ ಅದು ನೀವೇ ಆಗಿರ್ತೀರ. ನೀವು ಹೇಳಿಕೊಟ್ಟ ಪಾಠಗಳೇ ಆಗಿರುತ್ತೆ, ನೀವು ಬೆಳೆಸಿದಂಥ ರೀತಿಗಳೇ ಆಗಿರುತ್ತೆ. ಆದ ಕಾರಣವೇ ದೇವರು ನಿಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಿರ್ವಹಿಸಬೇಕು. ನೋಡಿ, ದೇವರು ನಮಗೆ ಆತ್ಮವನ್ನು ಕೊಟ್ಟಿದ್ದಾನೆ, ದೇವರು ನಮ್ಮ ಸೃಷ್ಟಿಯ ಕರ್ತನು. ಹಾಗಂತ ಹೇಳಿ ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ನೀವೇನಾದರೂ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಾಧ್ಯನಾ? ಇಲ್ಲ, ನನ್ನ ಮಗನಿಗೋಸ್ಕರ ನನ್ನ ಮಗಳಿಗೋಸ್ಕರ ನಾನು ಬದುಕಬೇಕು, ಯಾಕೆಂದರೆ ನಾನು ಅವ್ರನ್ನ ನೋಡಿಕೊಳ್ಬೇಕು ಅಂತ ಹೇಳ್ತೀರಾ. ಆದರೆ ದೇವರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಪ್ರಾಣವನ್ನು ಕೊಟ್ಟಿರುವ ದೇವರು ನಾವು ತಪ್ಪು ಮಾಡುವಾಗ ಶಿಕ್ಷಿಸದೆ ಬಿಡ್ತಾರಾ? ಶಿಕ್ಷಿಸ್ತಾರೆ ಅಲ್ವಾ? ಅದೇ ರೀತಿ ನಾವು ನಮ್ಮ ಮಕ್ಕಳನ್ನು ಅವರು ತಪ್ಪು ಮಾಡುವಾಗ ಅವರಿಗೆ ಶಿಕ್ಷೆ ಕೊಡುವಾಗ ಅವರಿಗೆ ಅರ್ಥ ಆಗ್ತದೆ, ಈ ತಪ್ಪನ್ನು ನಾನು ಮುಂದಿನ ಸಲ ಮಾಡಿದ್ರೆ ನನಗೆ ಶಿಕ್ಷೆ ಬರುತ್ತೆ, ಈ ತಪ್ಪಿನಿಂದ ನನಗೆ ಇಷ್ಟು ನಷ್ಟ ಉಂಟಾಗ್ತದೆ ಅಂತ ನಾವು ಅವರಿಗೆ ತಿಳಿಸಿಕೊಡುವಾಗ, ನಾವು ಅವರಿಗೆ ಅದನ್ನು ಅರಿವು ಮಾಡುವಾಗ ಅವರು ಅದರಲ್ಲಿ ಜ್ಞಾನವನ್ನು ಪಡೆದುಕೊಳ್ತಾರೆ. ಪ್ರೀತಿಯ ಸಹೋದರಿಯರೇ, ಪ್ರೀತಿಯ ತಾಯಂದಿರೇ, ನಿಮ್ಮ ಮಕ್ಕಳು ನೀವು ಹೇಗೆ ಸಾಕ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನು ದೇವರಲ್ಲಿ ನೀವು ಹೇಗೆ ಸಾಕ್ತಾ ಇದ್ದೀರಾ? ನಿಮ್ಮ ಪಾತ್ರವನ್ನು, ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಿಸ್ತಾ ಇದ್ದೀರಾ? ವಾಕ್ಯಗಳನ್ನು ನಿಮ್ಮಲ್ಲಿ ಒಮ್ಮೆ ಪರಿಶೋಧಿಸಿಕೊಳ್ಳಿ. ಈ ವಾಕ್ಯಗಳನ್ನು ಹಿಡಿದುಕೊಂಡು ನಾನು ಈ ರೀತಿಯಾಗಿ ನನ್ನ ಮಗುವನ್ನು ನೋಡಿಕೊಳ್ತಾ ಇದ್ದೀನ, ಈ ರೀತಿಯಾಗಿ ನನ್ನ ಮಗನನ್ನು ಸಾಕ್ತಾ ಇದ್ದೀನ, ನನ್ನ ಮಗಳನ್ನು ಬೆಳೆಸ್ತಾ ಇದ್ದೀನ. ಅನೇಕ ತಾಯಂದಿರಿಗೆ ಯವನ ಮಕ್ಕಳಿರ್ಬೋದು, ನೀವು ಆ ಮಕ್ಕಳಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಆ ಮಕ್ಕಳನ್ನು ನೀವು ಅತಿ ಹೆಚ್ಚಾಗಿ ಪ್ರೀತಿಯಿಂದ ಕಾಣಲಿಕ್ಕೆ ನೋಡಬೇಕು. ನೋಡಿ, ಮಕ್ಕಳನ್ನು ಬೆಳೆಸುವುದರಲ್ಲೂ ಕೂಡ ಅದರಲ್ಲೂ ಅನೇಕ ವಿಧಾನಗಳಿದೆ. ಅವರು ಚಿಕ್ಕವರಿರುವಾಗ ನೀವು ಸರಿಯಾದ ರೀತಿಯಲ್ಲಿ, ಉದಾಹರಣೆಗೆ ನಾನು ನಿಮಗೊಂದು ಹೇಳ್ತೇನೆ, ಒಂದು ಚಿಕ್ಕ ಗಿಡವನ್ನು ನೀವು ನೆಟ್ಟಿರ್ತೀರ. ಆ ಗಿಡವನ್ನು ನೀವು ನೆಟ್ಟುವಾಗ ಅದು ತನ್ನ ಇಷ್ಟ ಬಂದ ಕಡೆಗೆ ಬೆಳೀತಾ ಇರ್ತದೆ. ಆ ಬೆಳೆಯುವ ಸಮಯದಲ್ಲಿ ನೀವು ಅದಕ್ಕೆ ಆ ಕೊಂಬೆಗಳನ್ನು, ಆ ರೆಂಬೆಗಳನ್ನು ಸರಿಯಾದ ರೀತಿಯಲ್ಲಿ ಮುರಿದು ಅದರಿಗೆ ಎಲ್ಲಿ ಬೆಳೀಬೇಕು, ಹೇಗೆ ಸ್ಟ್ರೈಟಾಗಿ ನೇರವಾಗಿ ಬೆಳಿಬೇಕೋ ಆ ಬೆಳೆಯುವ ಸಮಯದಲ್ಲಿ ನೀವು ಅದನ್ನು ತೆಗೆದು ಹಾಕದೇ ಇದ್ದರೆ, ಅದು ಮರವಾದ ಮೇಲೆ ನೀವು ಅದನ್ನು ಕೊಡಲಿ ಹಾಕಿ ಕಡಿಬೇಕಾಗ್ತದೆ. ಅದೇ ರೀತಿ ಮಕ್ಕಳು ಸಹ ನೀವು ಚಿಕ್ಕವರಿರುವಾಗ, ಅವರು ಚಿಕ್ಕವರಿರುವಾಗ ನೀವುಗಳು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಶಿಕ್ಷೆಯಲ್ಲಿ ಬೆಳೆಸಬೇಕು. ಹಂಗಂತ ಹೇಳಿ ಹೊಡಿರಿ ಅಂತ ಅಲ್ಲ, ಅವರು ತಪ್ಪು ಮಾಡುವಾಗ ಶಿಕ್ಷಿಸಬೇಕು. ಅವರು ತಪ್ಪು ಮಾಡುವಾಗ ಅವರ ತಪ್ಪುಗಳನ್ನು ಸರಿಪಡಿಸಬೇಕು. ಅವರು ನಮ್ಮ ಮಕ್ಕಳು, ನನ್ನ ಮಗ ಅವನು, ನನ್ನ ಮಗಳು ಅವಳು ಏನು ಹೇಳಿದ್ರು, ಅವಳು ಏನೇ ಮಾಡಿದ್ರು ಸರಿ ಇರುತ್ತೆ. ಸುಳ್ಳು ಹೇಳಿದರೂ ಕೂಡ ಸಪೋರ್ಟ್ ಮಾಡುವಂತಹ ಅನೇಕ ತಂದೆ ತಾಯಿಗಳಿದ್ದಾರೆ. ಅವುಗಳನ್ನು ಮಾಡುವಾಗಲೇ ಮಕ್ಕಳಿಗೆ ಹೆಚ್ಚು ಧೈರ್ಯ ಬರ್ತದೆ.
ಹಾಗೂ ಮಕ್ಕಳು ನಮ್ಮ ತಂದೆ ತಾಯಿಗಳಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಪ್ಪನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಚಿಕ್ಕ ಪೆನ್ಸಿಲ್ಗಳನ್ನೇ ಸ್ಕೂಲಿಂದ ಬೇರೆಯವರ ಪರ್ಮಿಷನ್ ಇಲ್ಲದೆ ತೆಗೆದುಕೊಂಡು ಬರುವಾಗಲೇ ನೀವು ಶಿಕ್ಷಿಸಬೇಕು. ಆಗ ಶಿಕ್ಷಿಸದೆ ದೊಡ್ಡವನಾದಮೇಲೆ ಫೋನ್ ಕದ್ದ ಮೇಲೆ ನೀನು ಶಿಕ್ಷಿಸಕ್ಕೆ ಹೋದರೆ ನಿನ್ನ ಮಾನವೇ ಹೋಗೋದು, ನಿನ್ನ ಮರ್ಯಾದೆನೇ ಹೋಗೋದು. ಯಾಕೆ ಅನೇಕರು ಇಂದು ಬೇಡವಾದ ಕೆಲಸ ಕಾರ್ಯಗಳಲ್ಲಿ ಯವನಸ್ಥರು ಹೋಗ್ತಾ ಇದ್ದಾರೆ ಅಂದರೆ, ಶಿಕ್ಷಿಸಬೇಕಾದ ಸಮಯದಲ್ಲಿ, ಬೋಧಿಸಬೇಕಾದ ಸಮಯದಲ್ಲಿ, ಅವರನ್ನು ಟ್ರೈನ್ ಅಪ್ ಮಾಡುವ ಸಮಯದಲ್ಲಿ, ಅವರನ್ನು ದೇವರ ವಾಕ್ಯದಲ್ಲಿ ಬೆಳೆಸಬೇಕಾದ ಸಮಯದಲ್ಲಿ ಬೆಳೆಸದೇ ಇರೋ ಕಾರಣಕ್ಕೆ, ಅವರನ್ನು ಎನ್ಕರೇಜ್ ಮಾಡೋ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡಲಿಕ್ಕೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕಳಿಸದೆ ಬೋಧಿಸದೇ ಇರೋ ಕಾರಣಕ್ಕೆ ಇವತ್ತು ಅನೇಕ ಯವನಸ್ಥರು ತಪ್ಪಿ ಹೋಗಿದ್ದಾರೆ. ದಯಮಾಡಿ ಪ್ರೀತಿಯ ತಾಯಂದಿರೆ, ನಿಮ್ಮ ಮಕ್ಕಳು ಚಿಕ್ಕವರಿರುವಾಗಲೇ ನೀವು ಅವರನ್ನು ಭಯಭಕ್ತಿಯಲ್ಲಿ ಬೆಳೆಸಬೇಕು. ದೊಡ್ಡವರಾಗುವಾಗ ಇವರು ಅವರನ್ನು ತಿದ್ದಲಿಕ್ಕೆ ಹೋಗುವಾಗ ಅವರು ನಿಮಗೇ ಎದುರುತ್ತರ ಕೊಡ್ತಾರೆ, ನಿಮಗೇ ಅವರು ಬುದ್ಧಿಯನ್ನು ಹೇಳಿಕೊಡ್ತಾರೆ. ಈಗಿನ ಕಾಲದ ಮಕ್ಕಳು ಅತಿ ಬುದ್ಧಿವಂತರು, ನಿಮಗೇ ಜ್ಞಾನವನ್ನು ಬೋಧಿಸ್ತಾರೆ, ನಿಮಗೇ ಹೇಳಿಕೊಡ್ತಾರೆ. ಆದ ಕಾರಣ ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಮಕ್ಕಳನ್ನು ಬೆಳೆಸುವುದರಲ್ಲೂ ಕೂಡ ಒಂದು ಹಂತವಿರ್ತದೆ. ಆ ಹಂತವಾಗಿ ನೀವು ಕೂಡ ಬದಲಾಗಬೇಕು. ಚಿಕ್ಕ ವಯಸ್ಸಿನಲ್ಲಿ ನೀವು ಅವರಿಗೆ ತುಂಬ ಸ್ಟ್ರಿಕ್ಟ್ ಇರೋ ಥರ ಅನ್ನಿಸ್ಬೇಕು, ಆದರೆ ಹೋಗ್ತಾ ಹೋಗ್ತಾ ನೀವು ಅವ್ರ ಜೊತೆ ಸ್ಟ್ರಿಕ್ಟ್ ಜೊತೆಗೆ ಫ್ರೆಂಡ್ಲಿಯಾಗಿ ಕೂಡ ಇರಬೇಕು. ಫ್ರೆಂಡ್ಲಿಯಾಗಿ ಅಂದರೆ ಅವರ ಪ್ರತಿಯೊಂದು ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಯಾವ ವಿಚಾರಗಳು ಅವ್ರು ಮಾಡಬಾರ್ದು, ನಿಮಗೆ ಗೊತ್ತಿಲ್ಲದೆ ಅವರ ಜೀವಿತದಲ್ಲಿ ಯಾವುದೇ ಸೀಕ್ರೆಟ್ಗಳಿರಬಾರ್ದು. ಹಾಗೆ ನೀವು ಅವ್ರನ್ನ ಸ್ನೇಹಿತರ ಹಾಗೆ ಕಾಣಬೇಕು. ಅವರು ಒಂದು ಯವನ ಪ್ರಾಯಕ್ಕೆ ಬರುವಾಗ ಅವ್ರನ್ನ ಜಾಸ್ತಿ ಕೋಪ ಬರುವ ಹಾಗೆ ಮಾಡೋದು ಅಥವಾ ಅವರನ್ನು ಪೀಡಿಸೋದು ಹೀಗೆಲ್ಲ ಮಾಡದೆ ಪ್ರೀತಿಯಿಂದ ದೇವರ ವಾಕ್ಯಗಳನ್ನು ಹೇಳುತ್ತಾ, ದೇವರ ವಾಕ್ಯದಲ್ಲಿ ಕುಟುಂಬ ಪ್ರಾರ್ಥನೆಗಳನ್ನು ಮಾಡುತ್ತಾ ಅವರನ್ನು ನೀವು ದೇವರ ಮಾರ್ಗದಲ್ಲಿ ಬೆಳೆಸಬೇಕು. ಅತಿಯಾದ ಸ್ವತಂತ್ರ ಕೊಡುವುದು ಕೂಡ ಒಳ್ಳೆಯದಲ್ಲ. ಅವ್ರು ನಿಮ್ಮ ಮಕ್ಕಳೇ, ಆದರೆ ದಯಮಾಡಿ ಯಾವ ಮಕ್ಕಳಿಗೂ ಅತಿಯಾದ ಸ್ವತಂತ್ರಗಳನ್ನು ಕೊಡಬೇಡಿ. ಯಾಕೆಂದರೆ ಅವ್ರು ನಿಮ್ಮ ಮಕ್ಕಳೇ ಮನೇಲಿದ್ದಾಗ, ಆದರೆ ಆಚೆ ಹೋದಾಗ ಅವರು ನೋಡುವ ಸ್ನೇಹಿತರು, ಅವರ ಸಹವಾಸಗಳು ಬೇರೆದಾಗಿರುತ್ತೆ, ಅವರ ಮೈಂಡ್ಗಳು ಬೇರೆದಾಗಿ ಕನ್ವರ್ಟ್ ಆಗುತ್ತದೆ. ಆದ ಕಾರಣ ಅತಿಯಾದ ಸ್ವತಂತ್ರವೂ ಕೂಡ ಕೊಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ನೀವು 10 ರೂಪಾಯಿ ಕೊಟ್ಟರೂ ಸಹ ಆ ಮಕ್ಕಳ ಜೀವಿತದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಅದನ್ನು ಒಳ್ಳೆಯದಕ್ಕೆ ಬೆಳೆಸ್ಕೊಳ್ತಾ ಇದ್ದಾರಾ, ಪ್ರತಿಯೊಂದು ಹಣದ ಬೆಲೆ ಎಲ್ಲದರ ಬೆಲೆಯನ್ನು ನೀವು ತಿಳಿಸಿ ಹೇಳುವಂಥವರಾಗಿರಬೇಕು. ತಾಯಿಯರ ಜವಾಬ್ದಾರಿ ಅದಾಗಿದೆ. ಸೊ ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ, ನಿಮಗೆ ಆಶೀರ್ವಾದಕರವಾಗಿದೆ ಅಂತ ನಾನು ಭಾವಿಸ್ತೇನೆ. ವಾಕ್ಯದ ಮೂಲಕ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ವಾಕ್ಯ ಕೇಳಿದ ಪ್ರಕಾರವಾಗಿ ದೇವರೇ, ಈ ತಾಯಂದಿರ ನಿಮ್ಮ ಕರಕೊಪ್ಪಿಸಿ ಕೊಡ್ತೇನೆ. ಅವರ ಮಕ್ಕಳನ್ನು ಸಾಕಿ ಸಲುವುದಕ್ಕೆ ಅವರಿಗೆ ಜ್ಞಾನ, ಬುದ್ಧಿ, ಆರೋಗ್ಯವನ್ನು ಕೊಡು. ಅವರ ಯೌವನದ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ದೇವರ ಭಯಭಕ್ತಿಯಲ್ಲಿ ತಪ್ಪಿ ಹೋದ ಮಕ್ಕಳಿಗಾಗಿಯೂ ಪ್ರಾರ್ಥಿಸ್ತೇನೆ. ಆ ಮಕ್ಕಳು ದೇವರಿನ ಭಯಭಕ್ತಿಯಲ್ಲಿ ಬರಬೇಕು. ಇವರು ಮಾಡುವ ಪ್ರಾರ್ಥನೆಗಳು ವ್ಯರ್ಥವಾಗಬಾರ್ದು. ಏಸಪ್ಪ, ನಿನ್ನ ನಾಮದಲ್ಲಿ ಆ ಮಕ್ಕಳ ಜೀವಿತವು ಬದಲಾಗಲಿಕ್ಕಾಗುವಂತೆ ಸಹಾಯ ಮಾಡು. ಚಿಕ್ಕ ಮಕ್ಕಳುಳ್ಳಂತಹ ಸ್ತ್ರೀಯರಿಗಾಗಿ ಪ್ರಾರ್ಥಿಸ್ತೇನೆ. ಅವರಿಗೆ ಸಾಕುವಂಥ ಸಲುವಂಥ ಜ್ಞಾನ, ಬುದ್ಧಿ, ಆರೋಗ್ಯವನ್ನು ಕೊಡು. ನಿನ್ನ ಪರಿಶುದ್ಧಾತ್ಮನ ವಾಕ್ಯಗಳನ್ನು ಹೇಳಿಕೊಡುವಂಥ ಜ್ಞಾನವನ್ನು ಅವರಿಗೆ ಕೊಟ್ಟು ಆಶೀರ್ವದಿಸಬೇಕಾಗಿ, ಅವರ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಸಾಕಿಸಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.